ತಪ್ಪಾಯ್ತು ಗುರುಗಳೇ, ತಪ್ಪಾಯ್ತು. ಈಗ ನಿಮಗೆ ಜೀವದ ಬೆಲೆ ಅರ್ಥವಾಯಿತೆ ಮಂತ್ರವಾದಿಗಳೇ. ನಿಮ್ಮ ದುರಾಸೆಗೋಸ್ಕರ ಒಂದು ಹಸುಗೂಸನ್ನು ಬಲಿ ಕೊಡಲು ಹೊರಟಿರಲ್ಲ, ನಿಮಗೆ ಆಗ ಜೀವದ ಬೆಲೆ ತಿಳಿಲಿಲ್ವೇ? ನನ್ನಿಂದ ಮಹಾಪರಾಧವಾಯ್ತು, ದಯಮಾಡಿ ಕ್ಷಮಿಸಿ ಗುರುಗಳೇ. ಈ ದೇಹದ ಉರಿಯನ್ನ ಕಡಿಮೆ ಮಾಡಿ ಗುರುಗಳೇ. ನೀವು ಹೇಳ್ದಾಗ ಕೇಳ್ತೀನಿ. ಈ ಶುದ್ಧ ವಿದ್ಯೆಯನ್ನ ಇವತ್ತೇ ತ್ಯಜಿಸ್ಬಿಡ್ತೀನಿ. ಯಾವ ವಿದ್ಯೆಯನ್ನು ತ್ಯಜಿಸುವ ಅಗತ್ಯವಿಲ್ಲ ಮಂತ್ರವಾದಿಗಳೇ. ಮನುಷ್ಯನಲ್ಲಿ ಹೇಗೆ ಒಳಿತು ಕೆಡಕುಗಳಿರುತ್ತವೋ ಹಾಗೆ ವಿದ್ಯೆಯಲ್ಲೂ ಉಪಯೋಗ ಮತ್ತು ದುರುಪಯೋಗಗಳಿರುತ್ತವೆ. ನಾವು ಯಾವುದನ್ನು ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂಬುದು ಬಹಳ ಮುಖ್ಯ. ಇನ್ನೆಂದು ಈ ವಿದ್ಯೆನ ದುರುಪಯೋಗ ಮಾಡ್ಕೊಳ್ಳಲ್ಲ ಗುರುಗಳೇ. ವಾಮ ಮಾರ್ಗವನ್ನು ತ್ಯಜಿಸಿ ಸನ್ಮಾರ್ಗದಲ್ಲಿ ನಡೀತೀನಿ. ದಯಮಾಡಿ ನನ್ನ ದೇಹದ ಉರಿಯನ್ನು ಕ್ಷಮನ ಮಾಡಿ. ಓಂ ಸಹಸ್ರಶೀರ್ಷಂ ದೇವಂ ವಿಶ್ವಾಕ್ಷಂ ವಿಶ್ವಶಂಭುವಂ ವಿಶ್ವಂ ನಾರಾಯಣಂ ದೇವಂ ಅಕ್ಷರಂ ಪರಮಂ ತಪಂ ವಿಶ್ವತಃ ಪರಮಾನ್ ನಿತ್ಯಂ ವಿಶ್ವಂ ನಾರಾಯಣಂ ಹರಿಂ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಗಳೇ, ಗುರುಗಳೇ, ನನ್ನ ದೇಹದ ಉರಿ ಶಮನವಾಯ್ತು, ಶಮನವಾಯ್ತು. ಸಾಮಾನ್ಯರಲ್ಲ, ಮಹಾಮಹಿಮರು, ಮಹಾಮಹಿಮರು. ಗುರುಗಳೇ, ದನದ ಆಸೆಗಾಗಿ ವಾಮ ಮಾರ್ಗ ಹಿಡಿದು ಬಿಟ್ಟಿದ್ದೆ. ನಿಮ್ಮಿಂದ ನನ್ನ ಕಣ್ತೆರೀತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಗುರುಗಳೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಕ್ಷಮಿಸಬೇಕಾದ್ದು ನಾವಲ್ಲ ಧನಿಗಳೇ, ನಿಮ್ಮಿಂದ ಚಿತ್ರಹಿಂಸೆಗೊಳಗಾದ ಈ ಮಹಾತಾಯಿ. ಪಾಪದ ಕೆಲಸ ಮಾಡಕ್ ಹೋಗಿ ನಿನ್ನ ತುಂಬಾ ಗೋಳಿಕೊಂಬಿಟ್ಟೆ ತಾಯಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನಿನ್ನೆಂದೂ ಕುಡಿಯೋದಿಲ್ಲ ಗುರುಗಳೇ, ಇನ್ನೆಂದಕ್ಕೂ ಕುಡಿಯೋದಿಲ್ಲ. ಕುಡಿತದಿಂದಾಗುವ ಮಾನಹಾನಿ, ಧನಹಾನಿ, ಪ್ರಾಣಹಾನಿಗಳಿಗೆ ನೀನೇ ಸ್ಪಷ್ಟ ಉದಾಹರಣೆ. ಇನ್ನು ಮುಂದಾದರೂ ನಿನಗೆ ಆ ಭಗವಂತ ಸದ್ಬುದ್ಧಿಯನ್ನು ಪರಿಪಾಲಿಸಲಿ. ನೀನು ಭಕ್ತಿಯಿಂದ ಕೂಗಿದೆ, ಆ ಶ್ರೀಹರಿ ನಮ್ಮನ್ನು ಕಳುಹಿಸಿದ. ಎಲ್ಲದಕ್ಕೂ ಅವನೇ ಕಾರಣ, ನಾವು ನೆಪ ಮಾತ್ರ. ಎಲ್ಲರಿಗೂ ಶುಭವಾಗಲಿ.